ಪ್ರೀತಿಯ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿನರ ಆಗಮನದ ಅಧ್ಯಯನ 1ರದ ಬಹುಆಯ್ಕೆ ಪ್ರಶ್ನೆಗಳನ್ನು ಚರ್ಚಿಸಿದೆವು. 10 ಪ್ರಶ್ನೆಗಳನ್ನು ನಾವು ಉತ್ತರಗಳನ್ನು ನೋಡಿದೆವು. ಇಂದಿನ ಒಂದು ವಿಡಿಯೋದಲ್ಲಿ 11ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆದದ್ದು ಯಾವಾಗ ಅಂತೇಳಿ ಕೇಸಿ ಏನು 1602ರಲ್ಲಿ, 1664ರಲ್ಲಿ, 3ನೇ ಆಯ್ಕೆ 1600, 4ನೇ ಆಯ್ಕೆ 1498ರಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ 1600ರಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ 1600ರಲ್ಲಿ. ಹನ್ನೆರಡನೇ ಪ್ರಶ್ನೆ, ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಅಂತೇಳಿ ಕೇಸಿ ಇನ್ನು ಎಕ್ಸ್ನಾ ಚಾಪೇಲ, 2ನೇದು ಆಯ್ಕೆ ಪಾಂಡಿಚೇರಿ, 3ನೇ ಆಯ್ಕೆ ಪ್ಯಾರಿಸ್, 4ನೇ ಆಯ್ಕೆ ಮದ್ರಾಸ್. ಇದಕ್ಕೆ ಸರಿಯಾದಂಥ ಉತ್ತರ ಎಕ್ಸ್ಲಾ ಚಾಪೆಲ್. ಇದಕ್ಕೆ ಸರಿಯಾದಂಥ ಉತ್ತರ ಎಕ್ಸ್ಲಾ ಚಾಪೆಲ್. ಈಗ 13ನೇ ಪ್ರಶ್ನೆ, 2ನೇ ಕರ್ನಾಟಕ ಯುದ್ಧವು ಯಾವಾಗ ನಡೆಯಿತು ಅಂತ ಏನು 1749ರಿಂದ 54ರವರೆಗೆ ನಡೀತಾ. 2ನೇ ಆಯ್ಕೆ 1760-63ರ ಅವಧಿಯಲ್ಲಿ ನಡೆಯಿತಾ. 3ನೇ ಆಯ್ಕೆ 1746-48ರಲ್ಲಿ. 4ನೇ ಆಯ್ಕೆ 1756-63ರಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ 1749ರಿಂದ 54ರವರೆಗೆ ನಡೆದಿರುವಂಥ 2ನೇ ಕರ್ನಾಟಕ ಯುದ್ಧ. ಈಗ 14ನೇ ಪ್ರಶ್ನೆ, 3ನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು? ಆಯ್ಕೆಗಳು: 1ನೇ ಆಯ್ಕೆ ಪಾಂಡಿಚೇರಿ ಒಪ್ಪಂದ, 2ನೇ ಆಯ್ಕೆ ಸೂರತ್ ಒಪ್ಪಂದ, 3ನೇ ಆಯ್ಕೆ ಮದ್ರಾಸ್ ಒಪ್ಪಂದ, 4ನೇ ಆಯ್ಕೆ ಪ್ಯಾರಿಸ್ ಒಪ್ಪಂದ. ಇದಕ್ಕೆ ಸರಿಯಾದಂಥ ಉತ್ತರ ಪ್ಯಾರಿಸ್ ಒಪ್ಪಂದ ಅಂತೇಳಿ ಕೇಸಿ. 15ನೇ ಪ್ರಶ್ನೆ, ವಾಡಿವಾಸ್ ಕದನ ನಡೆದಿದ್ದು ಯಾವಾಗ ಅಂಥೇಳಿ ಆಯ್ಕೆಗಳು: 1ನೇ ಆಯ್ಕೆ 1762, 2ನೇ ಆಯ್ಕೆ 1765, 3ನೇ ಆಯ್ಕೆ 1860, 4ನೇ ಆಯ್ಕೆ 1760. ವಾಡಿವಾಸ್ ಕದನ ನಡೆದಿದ್ದು. ಇದಕ್ಕೆ ಸರಿಯಾದಂಥ ಉತ್ತರ 4 ಆಯ್ಕೆ 1760ರಲ್ಲಿ. ಇವಾಗ 16ನೇ ಪ್ರಶ್ನೆ, ಪ್ಲಾಸಿಕ್ ಕದನ ನಡೆದಿದ್ದು ಯಾವಾಗ ಅಂತ. ಇದರ ಆಯ್ಕೆಗಳು: 1757, 2ನೇ ಆಯ್ಕೆ 1657, 3ನೇ ಆಯ್ಕೆ 1867, 4ನೇ ಆಯ್ಕೆ 1957. ಇದಕ್ಕೆ ಸರಿಯಾದಂಥ ಉತ್ತರ 1757. 17ನೇ ಪ್ರಶ್ನೆ, ದಸ್ತಕಗಳೆಂದರೇನು ಅಂತೇಳಿ ಕೇಸಿ
ದಸ್ತವೇಜುಗಳೆಂದರೆ ಏನು ಅಂತ. ಆಯ್ಕೆಗಳು: ತೆರಿಗೆ ಮುಕ್ತ ವ್ಯಾಪಾರ, ಎರಡನೇ ಆಯ್ಕೆ ತೆರಿಗೆ ರಹಿತ ವ್ಯಾಪಾರ, ಮೂರನೇ ಆಯ್ಕೆ ಲಾಭ ಗಳಿಸುವುದು, ನಾಲ್ಕನೇ ಆಯ್ಕೆ ವಿದೇಶಿ ವ್ಯಾಪಾರ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ತೆರಿಗೆ ಮುಕ್ತ ವ್ಯಾಪಾರ, ಆಯ್ಕೆ 1 ತೆರಿಗೆ ಮುಕ್ತ ವ್ಯಾಪಾರ ಅಂತ ಹೇಳಿಕೆಸಿ. 18ನೇ ಪ್ರಶ್ನೆ, ದಿವಾನಿ ಹಕ್ಕು ಎಂದರೇನು? 1ನೇ ಆಯ್ಕೆ ಭೂ ಕಂದಾಯವನ್ನು ವಸೂಲಿ ಮಾಡದೇ ಇರುವುದು, 2ನೇ ಆಯ್ಕೆ ಭೂ ಕಂದಾಯವನ್ನು ವಸೂಲಿ ಮಾಡುವುದು, 3ನೇ ಆಯ್ಕೆ ಜನರಿಂದ ಯಾವುದೇ ಹಣವನ್ನು ಪಡೆಯದೇ ಇರುವುದು, 4ನೇ ಆಯ್ಕೆ ಬ್ರಿಟಿಷರಿಗೆ ತೆರಿಗೆ ಪಾವತಿ ಮಾಡುವುದು. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 2 ಭೂ ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕಿಗೆ ನಾವೇನಂತ ಕರಿತೀವಿ? ದಿವಾನಿ ಹಕ್ಕು ಅಂತೇಳಿ ಕರಿತೀವಿ. ಈಗ 19ನೇ ಪ್ರಶ್ನೆ, ಬಾಕ್ಸರ್ ಕದನ ನಡೆದಿದ್ದು ಯಾವಾಗ ಅಂತೇಳಿ. ಬಾಕ್ಸರ್ ಕದನ ನಡೆದಿದ್ದು ಯಾವಾಗ? ಆಯ್ಕೆ 1754 1, 2ನೇ ಆಯ್ಕೆ 1765, 3ನೇ ಆಯ್ಕೆ 1764, 4ನೇ ಆಯ್ಕೆ 1664. ಇದಕ್ಕೆ ಸರಿಯಾದಂಥ ಉತ್ತರ 3 ಆಯ್ಕೆ 1764ರಲ್ಲಿ ಬಾಕ್ಸರ್ ಕದನ ನಡೆಯಿತು. ಇವಾಗ 20ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರು ಅಂತ ಹೇಳಿಕೆಸಿ. ಸರ್ ಥಾಮಸ್ ರೋ, 2ನೇ ಆಯ್ಕೆ ರಾಬರ್ಟ್ ಕ್ಲೈವ್, 3ನೇ ಆಯ್ಕೆ ಸರ್ ಐರ್ಕೋಟ್, 4ನೇ ಆಯ್ಕೆ ಮೆನ್ರೋ. ಇದಕ್ಕೆ ಸರಿಯಾದಂಥ ಉತ್ತರ ಬಂಗಾಳದಲ್ಲಿ ಮೊಟ್ಟ ಮೊದಲ ಗವರ್ನರ್ ಆಗಿರುವಂಥ ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಅಂತ ಹೇಳಿಕೆಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ 10 ಪ್ರಶ್ನೆಗಳಿಗೆ ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.